ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ರಾಜಕ್ಕೆ ಟೈಮ್ ಆಯ್ತು, ಇನ್ನ ಹೊರಟಿಲ್ವಾ? ಹಾಳಾದವಳು ಇನ್ನೂ ಟಿಫನ್ನೇ ಕೊಟ್ಟಿಲ್ವಲ್ಲ. ಬರ್ತಾ ಬರ್ತಾ ಶುದ್ಧ ಸೋಂಬೇರಿ ಆಗ್ಬಿಟ್ಟಿದ್ದಾಳೆ. ಚಂಪ ಏನ ಮಾಡ್ತಿದ್ಯಾ? ಕಣ್ ಕಾಣಲ್ವಾ? ಅಕ್ಕಿ ರೊಟ್ಟಿಗೆ ಈರುಳ್ಳಿ ಹೆಚ್ಚ್ತಾ ಇದೀನಿ. ಬೇಗ ಅಡ್ಗೆ ಮಾಡಕ್ ಆಗಲ್ವಾ? ನಮ್ ಜಾಜಕ್ಕೆ ಮೀಟಿಂಗ್ ಹೋಗ್ಬೇಕು. ಅದೆಲ್ಲ ಹೋಗ್ತಾರಲ್ಲ, ಅಲ್ಲೇ ಒಣಗಿದ ಬಿಸ್ಕೆಟ್ ಕಿತ್ತೋಗಿರೋ ಕಾಫಿ ಕೊಡ್ತಾರಲ್ಲ, ತಿಂತಾರ್ ಬಿಡು. ಯಾರ ಬಗ್ಗೆ ನೀನ್ ಹಿಂಗೆಲ್ಲ ಮಾತಾಡ್ತಿರೋದು? ಈಗ ಹೋಗ್ತಿಲ್ಲ, ಚುಚ್ಬಿಡ್ಲ. ಜಾಜಿ ಅವ್ರೆ, ಆ ಚಂಪಾ ರೊಟ್ಟಿ ತಟ್ಟೋಷ್ಟರಲ್ಲಿ ನಿಮ್ಮ ಮೀಟಿಂಗ್ ಮುಗಿದು ಈಟಿಂಗು ಆಗೋಗಿರುತ್ತೆ. ಜಾಜಕ್ಕೆ ನಮಗೆ ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ಬಿಡಿ, ನಮ್ಮ ಪಾಡಿಗೆ ನಾವು ಹೋಗಿ ತಿನ್ಕೋತೀವಿ. 600 ನಡೆಯಪ್ಪದ್ದು. ಏನಪ್ಪ, ನಾನೇ ನಿಮ್ ಪಾಲಕ್ ಸತ್ತೋಗಿದ್ದೀನ? ನಂಗೇನ್ ಹೊಟ್ಟೆ ಇಲ್ವಾ? ಹಶ್ವಾಗಲ್ವಾ? ಹಾಳಾಗೋಗ್ಲಿ ನೋಡಿ ಅಮ್ಮ. ಇವತ್ತು ಒಂದೊಂದು ದೋಸೆ ತಿನ್ನಕ್ ಹಾಕ್ಕೊಡು. ಅಪ್ಪಣ್ಣಿ, ನಿನ್ನ ಪಾಲಿನ ದೋಸೆ ಪಲ್ಲು ಕೊಡು, ನಾನು 2 ದೋಸೆ ತಿಂತೀನಿ. ಅಡಿಯಲೇ ಚಂಪಾಗೆ ಸರಿಯಾಗಿ ಲೆಸನ್ ಟೀಚ್ ಮಾಡ್ತೀನಿ. ಚಂಪಾ ಸ್ಟಾಪ್ ಇಟ್. ಈರುಳ್ಳಿ ಖಾರ ಇದೆ, ಅದಕ್ಕೆ ಡ್ಯಾನ್ಸ್ ಮಾಡ್ಬೇಕಾ? ನನಗೆ ಮೀಟಿಂಗ್ ಲೇಟ್ ಆಗ್ತಾ ಇದೆ. ಟಿಫನ್ ಕೊಡೋದ್ ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಖುಷಿ ಖುಷಿಯಾಗಿ ಆನಂದವಾಗಿ ಕೆಲಸ ಮಾಡ್ಬೇಕು ಅಂತ ಹೈಕಮಾಂಡ್ ಆರ್ಡರ್ ಆಗಿದೆ. ಹಬಿ ಹಬಿ ಕಮ್ ಹಿಯರ್. ವಾಟ್ ಮಾಡ್ಯಾರ ಗುಬ್ಬೆ? ನೋಡಿ ಹಬಿ, ತಿಂಡಿ ರೆಡಿ ಮಾಡು ಅಂತಂದ್ರೆ ಹೇಗ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ನೋಡ್ಗೆ ಏನಾದ್ರೂ ಸೆನ್ಸ್ ಇದ್ಯಾ? ಅವಳು ಒಬ್ಳೆ ಅಲ್ಲ, ಈ ಮನೆಯಲ್ಲಿ ಇರೋರು ಎಲ್ರು ನಾನ್ ಸೆನ್ಸ್ಗಳೇ. ಏನು ಯಜಮಾನ್ರೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಲೇ ಚಂಪಾ, ಏನೇ ನೀನ್ ಹೊರತ? ಏನೂ ಇಲ್ಲ ಯಜಮಾನ್ರೆ, ಸುಮ್ಮನೆ ಡಾನ್ಸ್ ಮಾಡ್ತಿದ್ದೆ. ತಪ್ಪ? ಲೇ ಚಂಪಾ, ಅಡ್ಗೆ ಮಾಡೋದ್ ಬಿಟ್ಟು ಡಾನ್ಸ್ ಮಾಡ್ತಿದ್ಯಲ್ಲೇ? ನೀವೇ ಹೇಳಿದ್ರಲ್ಲ ಯಜಮಾನ್ರೆ, ನಗ್ನಗ್ತಾ ಕೆಲಸ ಮಾಡ್ಬೇಕು ಅಂತ. ನಾನ್ ಹೇಳಿದ್ ಯಾವತ್ತು? ಆದ್ರೆ ನಾನು ಇವತ್ ಮಾಡ್ತಾ ಇದೀನಿ. ನಿಮ್ ಮೇಡಮ್ ಅವ್ರು ಬೇಡ ಅಂತಿದ್ದಾರೆ. ಲೇ ಚಂಪಾ, ಮನೇಲಿ ಯಾರು ಇಲ್ಲಿದ್ದಾಗ ಡಾನ್ಸ್ ಮಾಡಿ? ಯಾರು ಇಲ್ದೇ ಇದ್ದಾಗ ಡ್ಯಾನ್ಸ್ ಏನು ಅಡ್ಗೆನೂ ಮಾಡಲ್ಲ ನಾನು. ಲೇ ಚಂಪಾ, ಬರ್ತಾ ಬರ್ತಾ ನಿನ್ ತಲಾಟೆ ಜಾಸ್ತಿ ಆಗ್ತಾ ಇದೆ. ಆಚೆ ಬಾರೆ, ನನ್ಗೆ ಏನ್ ಬೇಕೋ ಅದನ್ನ ನಾನೇ ಮಾಡ್ಕೋತೀನಿ. ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನೆನ್ನೆ ಇಡ್ಲಿ ಹಿಟ್ಟು ಇಲ್ಲ, ಮೊನ್ನೆ ದೋಸೆ ಹಿಟ್ಟು ಇಲ್ಲ. ಏನ್ ಮಾಡ್ಕೋತೀರಾ? ಏನು ಇಲ್ಲ ಅಂದ್ರೆ ಹಾಲ್ ಕಾಯಿಸ್ಕೊಂಡು ಕುಡಿತೀನಿ. ನಿನ್ ಬಾರೆ ಈಚೆ. ಪಾತ್ರೆ ಹಾಳಾಗೋಯ್ತಾ? ಅತ್ತೆ, ಹಾಲಿನ ಪಾತ್ರೆ ನೆಗ್ಗೋಗಿದೆ. ನಾಳೆಯಿಂದ ಈ ಪಾತ್ರೆಗಳಲ್ಲಿ ಹಾಲು ಕಾಯಿಸಕ್ ಆಗಲ್ಲ. ಹೌದು ಕಣೆ, ನೆಕ್ಕೋಗೆಲ್ಲ ಪಾತ್ರೆಲಿ ಹಾಲು ಕಾಯಿಸಬಾರ್ದು. ಹಾಲಿನ ಪಾತ್ರೆ ಸುಂದರವಾಗಿ ಶುದ್ಧವಾಗಿರ್ಬೇಕು. ಒಳ್ಳೆ ಪಾತ್ರೆಲಿ ಹಾಲು ಕಾಯಿಸಿದ್ರೇನೆ ಮನೆಗೆ ಒಳ್ಳೇದಾಗೋದು. ಏನಮ್ಮ, ಒಂದ್ ನೆಟ್ಟಿ ಹಾಲು ಕಾಯಿಸಕ್ಕೂ ಬರಲ್ವಲ್ಲ, ಎಲ್ಲಾದ್ರೂ ದನ ಕಾಯಿ ಹೋಗು. ಬರ್ತಾರ ಕೋಪಕ್ಕೆ ಮೀಟಿಂಗ್ ಇಂದ ಬಂದು ವಿಚಾರಿಸ್ಕೊತೀನಿ. ಅತ್ತೆ, ನಾಳೆಯಿಂದ ನಾನು ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸ್ಲಿ? ಯಾಕೆ ಯೋಚನೆ ಮಾಡ್ತೀಯ? ನಾನೇ ಹೋಗಿ ಒಂದ್ ಪಾತ್ರೆ ತಗೊಂಡ್ ಬರ್ತೀನಿ, ಸುಮ್ನೆ. ದೊಡ್ಡ ಅಂಗಡಿಗೆ ಹೋದ್ರೆ ರೇಟು ಜಾಸ್ತಿ, ಮೋಸನೂ ಜಾಸ್ತಿ. ಇವನ್ ಹತ್ರನೇ ಚೌಕಾಸಿ ಮಾಡಿ ಒಂದು ಪಾತ್ರೆ ತಗೋತೀನಿ. ಏನಪ್ಪ, ಪಾತ್ರೆ ಬೇಕಾಗಿತ್ತು? ಏನಕ್ಕೆ ಬೇಕಾಗಿತ್ತಮ್ಮ? ಏನಕ್ಕೆ ಅಲ್ಲೇ ಆಟ ಆಡ್ಕೊಳ್ಳೋದಕ್ಕೆ. ಆಟ ಆಡೋದಕ್ಕೆ ಇಷ್ಟು ದೊಡ್ಡ ಪಾತ್ರೆ ಬೇಕಾಗಿಲ್ವಲ್ಲಮ್ಮ? ಏನೇನು ಪಾತ್ರೆ ಇದೆ ಅಂತ ಹೇಳಪ್ಪ. ಇದು ನೋಡಮ್ಮ, ಇದರಲ್ಲಿ ಅನ್ನ ಮಾಡಬಹುದು, ಪಲ್ಯ ಮಾಡಬಹುದು, ಬೇಕಾಗಿದ್ದನ್ನೆಲ್ಲ ಕಾಯಿಸಬಹುದು. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡೋದ? ಓ, ಇದು ಆಲ್ ಇನ್ ಒಂದ್ ಪಾತ್ರೆ. ನಿಮ್ಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ರೆ ಸಾಕು, ಎಲ್ಲ ಅದೇ ಸಪರೇಟ್ ಸಪರೇಟ್ ಆಗಿ ಮಾಡ್ಕೊಟ್ಬಿಡ್ತು. ಇದು ನೋಡಿ, ತಳ ಎಷ್ಟು ಗಟ್ಟಿಯಾಗಿದೆ. ಇದನ್ನ ಒಲೆ ಮೇಲೆ ಇಟ್ಟು ನೀವು 1 ಅವರ್ ಆರಾಮಾಗಿ ಟಿವಿ ನೋಡ್ಕೊಂಡು ವಾಪಸ್ ಬರ್ಬೋದು, ಏನೂ ಆಗಲ್ಲ. ಟಿವಿನಾ? ಅಲ್ಲಮ್ಮ, ಪಾತ್ರೆಗೆ. ಅಮ್ಮ, ಇದನ್ನ ನೀವು ಕಾಲಲ್ಲಿ ಹಾಕೊಂಡು ಕಚ 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 ಅಂತ ತುಳಿರಿ, ಮೇಲೆ ಕೆಸರಿ, ಏನೂ ಆಗಲ್ಲ. ಅಲ್ಲಪ್ಪ, ಪಾತ್ರೆನ ಕಾಲಲ್ಲಿ ಹಾಕಿ ತುಳಿಯೋಕೆ, ಮೇಲೆ ಎಸೆಯೋಕೆ ನನ್ಗೆ ನಾನು ಹುಚ್ಚಲಾಗಿ ಕಟ್ಟಿದ್ಯಾ? ನನಗೆ ಬೇಕಾಗಿರೋದು ಹಾಲು ಕಾಯಿಸೋ ಪಾತ್ರೆ. ಹಾಲು ಕಾಯಿಸೋ ಪಾತ್ರೆ ನೋಡಮ್ಮ, ಇದು ಸೂಪರ್ ಆಗಿರೋ ಸ್ಟೇನ್ಲೆಸ್ ಸ್ಟೀಲ್ ಹಾಲು ಕಾಯಿಸೋ ಪಾತ್ರೆ. ಇದ್ರಲ್ಲಿ ಹಾಲು ಕಾಯಿಸಬಹುದಾ? ಹಸು ಹಾಲು, ಎಮ್ಮೆ ಹಾಲು, ಯಾವ ಹಾಲು ಬೇಕಾದ್ರೂ ಕಾಯಿಸಿ. ತಳ ಹತ್ತಲ್ಲ. ತಳ ಇದೆಯಲ್ಲ? ತಳ ಇದೆ ಅಮ್ಮ, ಅದ್ರ ತಳಕ್ಕೆ ಏನು ಹತ್ತಲ್ಲ. ನನ್ನ ಸೊಸೆ ಹಾಲು ಕಾಯಿಸೋ ಪಾತ್ರೆನ ಹಾಳು ಮಾಡಿಬಿಟ್ರು. ಕಟುವಾಣಿ ಸೊಸೆ ಇರೋ ಮನೆಗೆ ಇದೇ ಸರಿಯಾದ ಪಾತ್ರೆ. ಎಕ್ಸ್ಪೋರ್ಟ್ ಕ್ವಾಲಿಟಿ. ಇದ್ರ ಬೆಲೆ 2000. ನಾನು ಯಾರು ಗೊತ್ತಾ? ಗಂಡುಗಲಿ ವಂಶದ ಹಿರಿತಲೆ.
ನನ್ನ ಹತ್ರ ಜಾಸ್ತಿ ಲಾಭ ಕೇಳಬೇಡ. ತಾಯಿ ಇದು ಸೂಪರ್ ಕ್ವಾಲಿಟಿ ಇರೋ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ. ಇಂಥದ್ದು ನಿಮ್ಗೆ ಎಲ್ಲಿ ಸಿಗಲ್ಲ. 2,000 ರೂಪಾಯಿ ಕಮ್ಮಿನೇ ಆಯ್ತು. ಎಷ್ಟು ಕೊಡ್ತೀಯ ಹೇಳಪ್ಪ? 1 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. ನಿನ್ ತಲೆ 1 ರೂಪಾಯಿನ? 1 ರೂಪಾಯಿಗೆ ಏನಯ್ಯ ಬೆಲೆ ಇದೆ? ನಾವು ಕಾಯ್ಸಕ್ಕಿರೋದು 30 ರೂಪಾಯಿ ಹಾಲು, ಅದಕ್ಕೆ 2,000 ರೂಪಾಯಿ ಪಾತ್ರೆನ. ಹಾಲಿನ ರೇಟು 30 ರೂಪಾಯಿ ಇರಬಹುದು, ಆದ್ರೆ ಅದು ಒಂದೇ ದಿನದಲ್ಲಿ ಕೆಟ್ಟೋಗುತ್ತೆ. ಆದ್ರೆ ಈ ಪಾತ್ರೆ 30 ವರ್ಷ ಬಾಳಿಕೆ ಬರುತ್ತೆ. ಕುಡಿಯಲ್ಲಿ ಹಾಲಲ್ಲಿ ಹಾಕಿ ತುಳು ತೋರಿಸ್ತೀನಿ. ಸಾಕು ಸುಮ್ನಿಲಯ್ಯ. ಹಾಲು ಕಾಯಿಸೋ ಪಾತ್ರೆನ ತುಳಿಸಿನಿ ಅಂತೀಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? 200 ರೂಪಾಯಿ ಕೊಡ್ತೀನಿ, ಕೊಟ್ಬಿಡು. ಏನಮ್ಮ ನಿಮ್ಗೇನಾದ್ರೂ ಕಿವಿ ತೊಂದರೆ ಇದೆಯಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ನನ್ನ ಕಿವಿ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಮತ್ತೇನ್ ತಾಯಿ, ನಾನು 2,000 ರೂಪಾಯಿ ಹೇಳಿದ್ರೆ ನೀವು 200 ರೂಪಾಯಿ ಕೇಳ್ತಿರಲ್ಲ. ಹೋಗ್ಲಿ 300 ಮಾಡ್ಕೊಪ್ಪ. 1,500 ಕೊಟ್ಬಿಡಮ್ಮ. ಹೋಗ್ಲಿ 400 ರೂಪಾಯಿ. ಕೊನೆಯದಾಗಿ 1,000 ರೂಪಾಯಿ ಕೊಟ್ಬಿಡಮ್ಮ. ನೋಡಪ್ಪ, ಕೊನೆಯದಾಗಿ ಒಂದೇ ಲೇಟು 700 ರೂಪಾಯಿ ಕೊಡ್ತೀನಿ. ಕೊಟ್ಲೆ ಕೊಡು, ಇಲ್ಲ ಅಂದ್ರೆ ಹೆಣ್ಣೆ ಕಾಯಿಸಿ ನೀನು ಕಿವಿ ಬಿಟ್ಟು. ಅಮ್ಮ 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 ಇಲ್ಲಿ ನೋಡಮ್ಮ, ಈಗ ಕೊನೆಗೆ ನಮಗೂ ಬೇಡ ನಿಮಗೂ ಬೇಡ 800 ರೂಪಾಯಿ ಕೊಟ್ಬಿಡಮ್ಮ. ಬೋಣೆ ಆಗಿಲ್ಲ. ಏನಪ್ಪ ಇಷ್ಟೊತ್ತಾಯ್ತು, ಅಮ್ಮ ಇನ್ನೂ ಬಂದೇ ಇಲ್ವಲ್ಲ? ನನಗೂ ಅದೇ ಯೋಚನೆ ಆಗಿದೆ ಕಣಮ್ಮ. ಏನೋ ತರ ಕೇಳ್ಸ್ ಹೋದ್ರು, ಪಾಪ ದಾರಿ ತಪ್ಪಿಸ್ಕೊಂಡ್ಬಿಟ್ರು ಏನೋ. ದಾರಿ ತಪ್ಪಿದ ಮಗ ಅನ್ನೋ ಸಿನಿಮಾ ಬಂದಿದೆ, ದಾರಿ ತಪ್ಪಿದ ಅಮ್ಮ ಅನ್ನೋ ಸಿನಿಮಾ ಬಂದಿಲ್ಲ. ಎಲ್ಲರಿಗೂ ದಾರಿ ತೋರ್ಸು, ಅವ್ರು ಯಾಕೋ ದಾರಿ ತಪ್ಪ ಹೋಗ್ತಾರೆ? ಅವ್ರು ಹೋಗಿರೋದು ಹಾಲಿನ ಪಾತ್ರೆ ತರೋದಕ್ಕೆ ಅಂತ. ಮುಂಚೆ ಇದ್ದಿದ್ದೇನಾಯ್ತು? ಅದೇ ನಿಮ್ ಜಾತಿ ಅದಕ್ಕೆ ನೆಗ್ಗಿಸ್ಬಿಟ್ರಲ್ಲ. ನನಗೆ ಗೊತ್ತಾ ಇರೋ ಒಬ್ಬಕ್ಕೆ ಆ ಹಾಲಿನ ಪಾತ್ರೆ ನೆಗ್ಗೋಗಿರೋ ಹಾಗೆ ಅವ್ರ ತಲೆನೂ ನೆಗ್ಗಿಸ್ಬೇಕು ಅನ್ಸ್ತಿದೆ. ಮಗನೇ, ಹೇಗಿದೆಯೋ ಪಾತ್ರೆ? ಎಷ್ಟು ಕೊಟ್ರಿ? ಚೌಕಾಶಿ ಮಾಡಿ ತಂದೆ. ಈಗಿನ ಕಾಲದಲ್ಲಿ ಚೌಕಾಶಿ ಮುಖ್ಯ. ಕಾಶಿ ಹೋದ್ರು ಚೌಕಾಶಿ ಬಿಡಬಾರ್ದು. ಮೊನ್ನೆ ಒಬ್ಬ ಪ್ಯಾಂಟ್ ಪೀಸಿಗೆ 3,000 ರೂಪಾಯಿ ಹೇಳ್ದ. ನಾನು ಚೌಕಾಶಿ ಮಾಡಿ 300 ರೂಪಾಯಿ ತಂದೆ. ಪರವಾಗಿಲ್ಲ ಯಜಮಾನ್ರೆ, ನಿಮ್ಗೂ ವ್ಯಾಪಾರ ಮಾಡಕ್ ಬರುತ್ತೆ. ಆಮೇಲೆ ನನ್ನ ಸ್ನೇಹಿತ ಹೇಳ್ದ ಅದ್ರ ಬೆಲೆನೇ 150 ಅಂತ. ಸರಿಯಾಗಿ ಟೋಪಿ ಬಿದ್ರಾ? ಲೇ ಮಗನೇ, ಆ ಪಾತ್ರೆ ಅಂಗಡಿ ಗಂಗಪ್ಪ ಈ ಪಾತ್ರೆಗೆ 2,000 ರೂಪಾಯಿ ಹೇಳ್ದ. ಅದಕ್ಕೆ ನೀವು 200 ರೂಪಾಯಿ ಕೊಟ್ರ? ಇಲ್ಲ, 800 ರೂಪಾಯಿ ಕೊಟ್ಟೆ. ಈ ಡಬ್ಬ ಪತ್ರೆಗೆ 800 ರೂಪಾಯಿ ಕೊಟ್ರ? ಸರಿಯಾಗಿ ಟೋಪಿ ಹಾಕಿ ಕಳ್ಸಿದಾನೆ. ಟೋಪಿ ಅನ್ ಬಂತು, ಮಂಕಿ ಕ್ಯಾಪೆ ಹಾಕಿ ಕಳ್ಸಿದಾನೆ. ಅಮ್ಮ ನೀ ಮೋಸ ಹೋಗಿದ್ಯಮ್ಮ. ಈ ಪಾತ್ರೆಗೆ ಯಾರಾದ್ರೂ 800 ರೂಪಾಯಿ ಕೊಡ್ತಾರಾ? ಇದನ್ನೇನಾದ್ರೂ ಸ್ಟವ್ ಮೇಲೆ ಇಟ್ರೆ ಬಿಸಿಗೆ ಸೊಟ್ಟ ಪಟ್ಟ ಆಗ್ಬಿಡುತ್ತೆ. ಅಲ್ಯೂಮಿನಿಯಂ ತಗಡಿಗಿಂತ ಹೋಪ್ಲೆಸ್ ಆಗಿದೆ. ಇದರಲ್ಲಿ ಹಾಲ್ ಕಾಯ್ಸಕ್ ಆಗಲ್ಲ, ಹಾಲ್ ಒಡ್ದು ಹೋಗುತ್ತೆ. ಇದನ್ ಕೊಟ್ಟು ಬೇರೆ ಪಾತ್ರೆ ತಗೊಂಬನ್ನಿ. ಏನು? ನಾನು ಸೀನಿಯರ್ ಸಿಟಿಜನ್, ನನಗೆ ಮೋಸ ಮಾಡಿದ್ದಾನ. ಇದನ್ನ ಅವನ ಮುಖದ ಮೇಲೆ ಬಿಸಾಕ್ ಬರ್ತೀನಿ. ಅತ್ತವ್ರೆ, ನೀವ್ ಇದನ್ನ ಹೆಂಗ ಅವ್ನ ಮುಖದ ಮೇಲೆ ಬಿಸಾಕ್ತೀರಾ ಅಂತ ನಾವು ನೋಡ್ಬೇಕು. ನಿಮ್ ಜೊತೆ ಬರ್ಬೋದಾ? ನಡೀರಿಕ ಹೋಗೋಣ. ಅಮ್ಮಂಗೆ ಏನ್ ಗೊತ್ತಾಗುತ್ತೆ ಮಣ್ಣು? ಅಮ್ಮನಿಗೆ ಏನು ಗೊತ್ತಾಗುತ್ತೆ ಮಣ್ಣ? ನಾನು ಅಷ್ಟೊಂದು ದಡ್ಡನ? ಯಾರು ಬರ್ಬೇಕಾಗಿಲ್ಲ, ನಾನೇ ಹೋಗಿ ಇದನ್ನ ಅವನ ಮುಖದ ಮೇಲೆ ಎಷ್ಟು ಚೆನ್ನಾಗಿ ಬೈದು ಬೆವ್ರು ಇಳಿಸಿ ಬೇರೆ ಪಾತ್ರೆ ತರ್ತೀನಿ. ಏನಪ್ಪ ಗಂಗಪ್ಪ, ನಿನಗೆ ಯಾರು ಸಿಕ್ಲಿಲ್ವ ಟೋಪಿ ಹಾಕಕ್ಕೆ? ಏನಮ್ಮ, ಇದಕ್ಕಿಂತ ದೊಡ್ಡ ಪಾತ್ರೆ ಬೇಕಾಗಿತ್ತಾ? ನಿನ್ ತಲೆ ಯಾರಿಗ್ ಬೇಕು ದೊಡ್ಡ ಪಾತ್ರೆ? ವಯಸ್ಸಾದವಳು ಬಂದ್ರೆ ಗೌರವ ಕೊಡ್ಬೇಕು. ಎಲ್ಲಾ ಕಡೆನೂ ನಿಮ್ಮಂತ ಮೋಸ ಮಾಡೋ ಜನನೇ ಜಾಸ್ತಿ ಆಗೋಗ್ಬಿಟ್ಟವ್ರೆ. ಅಮ್ಮ, ಎಲ್ಲಿ ತಗೊಂಡ್ರಿ ಈ ಪಾತ್ರೆನ? ಮಕ್ ಹೊಡಿಬೇಕಾಗುತ್ತೆ ನೋಡಿ. ಈ ಪಾತ್ರೆನ ನಿನ್ನ ಹತ್ರನೇ ತಗೊಂಡಿದ್ದು. 200 ರೂಪಾಯಿ ಪಾತ್ರೆನ 800 ರೂಪಾಯಿ ಮಾರಿದೀಯಲ್ಲ, ನಿನ್ನ ಮುಖ ಮುಚ್ಚ. ಮರ್ಯಾದೆಯಾಗಿ ಈ ಪಾತ್ರೆನ ವಾಪಸ್ ತಗೊಂಡು ಬೇರೆ ಪಾತ್ರೆ ಕೊಡು. 600 ರೂಪಾಯಿ ಕೈಗೆ ಕೊಡು. ನೋಡು ತಾಯಿ, ನಿಮಗೆ ವಯಸ್ಸಾಗಿದೆ, ಕಣ್ಣು ಸರಿಯಾಗಿ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ, ಕಿವಿ ಕೇಳಿಸುತ್ತೆ ಅನ್ನೋ ಗೊತ್ತಿಲ್ಲ. ಎಲ್ಲೋ ತಗೊಂಡಿರೋ ಪಾತ್ರೆನ ಇಲ್ಲಿ ಹೇಗಮ್ಮ ಬದ್ಲಿ ಮಾಡ್ಕೊಡಕ್ಕಾಗತ್ತೆ? ಸುಳ್ಳು ಹೇಳಿದ್ರೆ ನಾನ್ ಸುಮ್ನಿರಲ್ಲ. ಪಾತ್ರೆ ಅಡೋರೆ ನೋಡಿ, ತಾಯಿ ತರ ಇದಾರೆ. ತಾಯಿಗೆ ಯಾರಾದ್ರೂ ಮೋಸ ಮಾಡ್ತಾರ? ಎಲ್ಲೋ ಪಾತ್ರೆ ತಗೊಂಡು ಇಲ್ಲಿ ಬಂದು ಇದು ನಿಂದೆ ಪಾತ್ರೆ, ಇದನ್ನ ತಗೊಂಡು ಬೇರೆ ಕೊಡಿ ಅಂತ ಹೇಳ್ತಿದ್ದಾರೆ. ಈ ಅಮ್ಮನ ಮಗನೇ ನೋಡಿಲ್ಲ ನಾನು. ಅಲ್ಲಮ್ಮ, ಇಷ್ಟು ವಯಸ್ಸಾಗಿದೆ, ಈಗೆಲ್ಲ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ಒಂದೇ ತರ ಎಷ್ಟೋ ಜನ ಇರ್ತಾರೆ.
ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲ ಇಲ್ಲ, ಇವನ ಹತ್ರನೇ ತಗೊಂಡಿದ್ದು, ನನಗೆ ಮೋಸ ಆಗಿದೆ. ಸುಮ್ನೆ ಹೋಗಮ್ಮ, ತಲೆ ತಿನ್ಬೇಡ. ಯಾವ್ದೋ ಸಾವು ಗಿರಾಕಿ ಇದು. ಈ ಸಮಯದಲ್ಲಿ ಗಂಡುಗಳಿ ವಂಶದ ಕತ್ತಿ ಏನಾದ್ರೂ ಇದ್ದಿದ್ರೆ ನಿನ್ನ ಲುಂಡ ಮುಂಡಗಳನ್ನ ಚೆಂಡಾಡ್ಬಿಟ್ಟು ಹದ್ದು ಕಾಯಿಗಳಿಗೆ ಆಹಾರವಾಗಿ ಕೊಡ್ತಿದ್ದೆ. ಬದುಕಂಬಿಟ್ಟೆ ಮಗನೇ, ಬದುಕಂಬಿಟ್ಟೆ. ನೋಡಿದ್ರೆ ಈ ಅಮ್ಮನಿಗೆಲ್ಲೋ ಹುಚ್ಚು. ಎಲ್ಲೋ ತಗೊಂಡಿರೋ ಪಾತ್ರನ ನಾನ್ ಬದ್ಲಿ ಮಾಡ್ಕೊಡಕ್ಕಾಗತ್ತಾ? ಅದು ಅಲ್ದೆ ದುಡ್ಡು ಕೇಳಿ ರೋಲ್ಗಾಲ್ ಮಾಡ್ತಾಳೆ. ಏ ಗಂಗಪ್ಪ, ಈ ಪಾತ್ರೆನ ನಿನ್ನ ಹತ್ರ ತಗೊಂಡಿದ್ದಲ್ವಾ? ಇಂಥ ಹುಚ್ಚರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಸುಮ್ಮನೆ ಹೋಗಮ್ಮ, ವಯಸ್ಸಾದ್ಮೇಲೆ ರಸ್ತೆಗೆ ಹಾಕಿ ಬರ್ತೀರಿ. ನೀನ್ ಹೋಗಪ್ಪ. ಸ್ಟೀಲ್ ಪಾತ್ರೆ, ಸೇಲಂ ಪಾತ್ರೆ, ಸೂಪರ್ ಪಾತ್ರೆ. ನನಗೆ ವಯಸ್ಸಾಗಿದ್ಯಾ? ನಾನು ನಿನ್ನ ಹತ್ರ ಪಾತ್ರೆ ತಗೊಳ್ಳಿಲ್ಲ ಅಲ್ಲ? ಏ ಸ್ಟೀಲ್ ಪಾತ್ರೆ ಸಾಮಾನು, ನಾನು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾನು ಲಂಗ. ಮಾತಾಡ್ಸಿ ರಂಗಮ್ಮನವ್ರೆ, ಏನಾಯ್ತು? ಏನಾಯ್ತು ಅಂತ ಹೇಳಮ್ಮ. ರಂಗತ್ತ, ಏನಾಯ್ತು ಅಂತ ಹೇಳ್ತಾ ಇಲ್ಲ ನಾನು. ಊಟ ಬಿಟ್ಬಿಡ್ಲ? ನೀನು ಊಟ ಬಿಟ್ರೆ ಅದನ್ನ ಯಾವ ನಾಯಿನೂ ತಿನ್ನಲ್ಲ ಕಣೋ. ಆಯ್ತು, ನಾನು ಊಟ ಮಾಡ್ತೀನಿ, ನೀನ್ ಕೋಪ ಮಾಡ್ಕೊಬೇಡ. ಅದೇನಾಯ್ತು ಅಂತ ಹೇಳು. ಈ ಪಾತ್ರೆ ಅಂಗಡಿಯವನ ಹೆಸರು ಗಂಗಪ್ಪ ಅಂತ. ಇವನು ನನಗೆ ತುಂಬಾ ಮೋಸ ಮಾಡಿದ್ದಾನೆ. ನಾನು ಇವನ ಹತ್ರ ಈ ಪಾತ್ರೆ ತಗೊಳ್ಳೇ ಇಲ್ವಂತೆ, ಅವನು ನನಗೆ ಮಾಲೇ ಇಲ್ವಂತೆ. ಎಲ್ಲಿಂದನೋ ತಗೊಂಡು ಬಂದು ನನ್ನನ್ನು ಕೇಳ್ತಾ ಇದೀಯ ಅಂತ ಜನಗಳ ಮುಂದೆ ನನಗೆ ತುಂಬಾ ಅವಮಾನ ಮಾಡಿಬಿಟ್ಟ. ರಂಗತ್ತೆ, ನೀನು ಅವಮಾನ ಸಹಿಸ್ಕೊಂಡು ಹೇಗಿದ್ದೆ? ನೀನ್ ಯಾಕೆ ಪೊಲೀಸ್ ಸ್ಟೇಷನ್ ಹೋಗ್ಲಿಲ್ಲ? ಮಾತಾಡ್ಸಿ ರಂಗಮ್ಮ, ಹೇಳಿ ಕೇಳಿ ನೀವು ಗಂಡುಗಲಿ ವಂಶದ ಹಿರಿ ತಲೆ. ಒಂದು ಪಾತ್ರೆನ ಬದಲಾಯಿಸ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕ್ರಿ ಬೇಕು ಹಿರಿತನದ ಪಟ್ಟ? ಅಲ್ಲ ಅತ್ತೆ, ನಿಮ್ ನೆಟ್ಟಿಗೊಂದು ಹಾಲ್ ಪಾತ್ರೆನ ಪರ್ಚೇಸ್ ಮಾಡಕ್ ಬರಲ್ವಾ? ಸಾಕು ಸುಮ್ಮನಿಲ್ಲಮ್ಮ, ಎಲ್ಲ ನಿನ್ನಿಂದನೇ ಆಗಿದ್ದು. ಇರೋ ಪಾತ್ರೆನ ಹರಿಗೆಡಿಸ್ಬಿಟ್ಟೆ. ಈ ಪಾತ್ರೆ ತಗೊಳ್ಳೋದಕ್ಕೋಗಿ ಟೋಪಿ ಬಿದ್ದಿತ್ತು. ಸೋತೆ ಅಂತ ಒಪ್ಕೊಳ್ಳಿ, ನಾವೇ ಬದಲಾಯಿಸ್ಕೊಂಡ್ ಬರ್ತೀವಿ. ಬಂದು ಬಿಡ್ಲಾ? ಆ ಗಂಗಪ್ಪನ ಹತ್ರ ಹೋಗಿ ನನ್ನ ಹೆಸರು ಹೇಳ್ರು, ಬದಲಾಯಿಸ್ಕೊಡ್ತಾನೆ. ಕೊಡ್ಲಿಲ್ಲ ಅಂತಂದ್ರೆ ಇಬ್ರು ದಬಾಯಿಸ್ರು. ಅಷ್ಟೇ, ಆ ಗಂಗಪ್ಪ ಎಲ್ಲಿರ್ತಾರೆ ಅಂತ ಹೇಳಿ ನಾನು ಹೋಗಿ ಪಾತ್ರನ ಬದಲಾಯಿಸ್ಕೊಂಡು ಬರ್ತೀನಿ. ಏನು ಬೇಕಾಗಿಲ್ಲ, ಅವನು ಇವತ್ತು ಇಲ್ಲಿರ್ತಾನೆ, ನಾಳೆ ಇನ್ನೆಲ್ಲೋ ಇರ್ತಾನೆ. ನಾನೇ ಹೋಗಿ ಅವನ ಮಕ್ಕ ಉಗಿದು ಪಾತ್ರನ ಬದಲಾಯಿಸ್ಕೊಂಡು ಬರ್ತೀನಿ. ನೀವು ಹೋಗಿದ್ದೀರೋ ಅಥವಾ ಮಕ್ಕ ಉಗಿಸ್ಕೊಂಡ್ ಬರ್ತಿರೋ ಆ ಗಂಡು ಬೆಲೆ ನಮ್ಗೆ ಗೊತ್ತು. ಸ್ಟೇನ್ಲೆಸ್ ಪಾತ್ರೆ, ಸೇಲಂ ಪಾತ್ರೆ, ಪಾತ್ರೆ ಸ್ಟೇನ್ಲೆಸ್ ಪಾತ್ರೆ. ಮಗ ಮಗ, ಬೆಳಗ್ಗಿನ ಇದೊಂದು ಗೋಳ್ ನೋಡು, ಇನ್ನೂ ಗೋಣಿನೇ ಆಗಿಲ್ಲ, ಅವಾಗಲೇ ಹಾಜರ. ದರಿದ್ರ ಜನಗಳಂತಂದು ತಗೊಳಮ್ಮ, ₹1 ತಗೊಂಡೋಗು. ಏ ಮಗನೇ, ಯಾರಿಗೋ ನೀನ್ ದುಡ್ಡು ಕೊಡೋದು? ಈಗಿನ ಕಾಲದಲ್ಲಿ ₹1 ಏನ್ರಿ ಬರುತ್ತೆ? ಇನ್ನೂ ₹1 ಕೊಡ್ರಿ. ಬಂದು ಭಿಕ್ಷುಕರಿಗೆಲ್ಲ ಭಿಕ್ಷೆ ಆಗ್ತಾ ಇದ್ರೆ ನಾನ್ ತಟ್ಟೆ ಹಿಡ್ಕೊಂಡು ಬಟ್ಟೆ ಹಾಕೊಂಡು ರೋಡಲ್ಲಿ ಕೂತ್ಕೋಬೇಕಾಗತ್ತೆ. ಅಮ್ಮ ತಾಯಿ ಹೋಗಮ್ಮ ಸುಮ್ನೆ. ನಾನು ಅಮ್ಮ ತಾಯಿ ಅಲ್ಲ. ಮತ್ ಇನ್ಯಾರು? ಲೇ, ಏನಾಗೈತು ನಿನಗೆ? ನಾನು ಕಣೋ ಬಂದಿರೋದು ನಿಮ್ಮಮ್ಮ ಸಾಕಮ್ಮ. ಸಾಕವ್ವನ? ನಮ್ಮವ್ವ ಸಾಕವ್ವ ನಿಜ, ಆದ್ರೆ ಅವಳು ಹಳ್ಳಿಯಲ್ಲಿ ಇದ್ದಾಳಲ್ಲ, ನೀನಲ್ಲ. ಜನ್ಮ ಕೊಟ್ಟ ಅಮ್ಮನ್ನ ಅಮ್ಮ ಅನ್ನಿಲ್ಲ ಅಂದ್ಮೇಲೆ ನಾನು ಎಲ್ಲೋ ಹೋಗ್ಲಿ? ಹೇಳಿಸ್ಕೊತಿದ್ದೀನಲ್ಲಪ್ಪ. ಈ ನನ್ನ ಗಂಗನ್ನ ಚಿಕ್ಕ ವಯಸ್ಸಿನಿಂದ ಸಾಕಿ ಸಲಹಿ ದೊಡ್ಡವನ್ನಾಗಿ ಮಾಡಿದೆ. ಚಿಕ್ಕ ವಯಸ್ಸಿನಲ್ಲಿ ಕಾಯಿಲೆ ಬಂದು ನಿಗಸ್ಕೊಂಡ್ಬಿಡ್ತಿದ್ದ. ಆಗ ನನ್ನ ಪ್ರಾಣ ಕೊಟ್ಟು ಇವನು ಪ್ರಾಣ ಉಳಿಸ್ದೆ, ಮದುವೆ ಮಾಡಿಸ್ದೆ. ಹೆಂಡತಿ ಬಂದ ಮೇಲೆ ನನ್ನನ್ನೇ ಮನೆಯಿಂದ ಆಚೆ ಹಾಕ್ಬಿಟ್ಟ. ಹಳ್ಳಿಗೆ ದುಡ್ಡು ಕಳಿಸ್ತಾ ಇದ್ದ, ಈಗ ಅದನ್ನು ಬಿಟ್ಬಿಟ್ಟ. ಇವನಿಗೋಸ್ಕರ ಹುಡುಕಿ ಹುಡುಕಿ ಸಾಕಾಗೋಯ್ತು. ಈ ನನ್ನ ಮಗ ಇವತ್ತು ಸಿಕ್ಕದ. ನನ್ನ ಇಡೀ ಹೊಲ ಬಲ್ಕೊಟ್ಟೆ, ಮನೆ ಬಲ್ಕೊಟ್ಟೆ, ಆದ್ರೂ ಈ ನನ್ನ ಮಗ ನನ್ನ ದೂರ ತಳ್ತಾನಲ್ಲ, ಇದು ಸರಿನಾ? ನೀವೇ ಹೇಳಿ. ಏನಯ್ಯ ಇದು? ಹೆತ್ತ ತಾಯಿಗೆ ಅವಮಾನ ಮಾಡ್ತೀಯಾ? ನಾಟ್ಯ ಆಗಲ್ವ ನಿನ್ ಜನ್ಮಕ್ಕೆ? ಈ ಅಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹೆತ್ತ ತಾಯಿ ಅಂತೂ ಅಲ್ವೇ ಅಲ್ಲ. ಹಾಳಾಗಿ ಹೋಗ್ಲಿ, ₹100 ಭಿಕ್ಷೆ ಕೊಟ್ಟು ಕಳ್ಸಲೇ. ಏನಪ್ಪ ಗಂಡ್ಸು, ನಿನಗೂ ಒಬ್ಬ ತಾಯಿ ಇದ್ದಾಳೆ. ಅವಳು ನಿನ್ ಹತ್ರ ಬಂದು ಸಹಾಯ ಕೇಳಿದ್ರೆ ನೀನ್ ಅವಳನ್ನ ಮನೆ ಕಳ್ಕೊಂಡು ಹೋಗದೆ ₹100 ಕೊಟ್ಟು ಕಳಿಸ್ಬಿಡ್ತೀಯಾ? ನನ್ನ ಮಗ ಆಸ್ತಿ ನುಂಗ್ದ, ಹೊಲ ನುಂಗ್ದ, ಮನೆ ನುಂಗ್ದ, ಮಠ ನುಂಗ್ದ, ಇದ್ದ ಬಗ್ಗದನ್ನೆಲ್ಲ ನುಂಗಿ ನೀರ್ ಕುಡಿದು ಬಿಟ್ನಲ್ಲ. ಈಗ ನನಗೆ ಯಾರಿದ್ದಾರೆ ನೀವೇ ಹೇಳಿ? ಈ ಗಂಗಪ್ಪನೇ ನಿನಗೆ ದಿಕ್ಕು. ಅಯ್ಯೋ, ಈ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ಚಪ್ಪಲ್ ನಿಂತ ಮಕ್ಳ ಕೊಡ್ಬಿಡ್ತೀನಿ. ಲೇ, ನಮ್ಮಮ್ಮ ನಿಂಗೆ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ಲು ಕಣ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಲಿಲ್ಲ. ಕಡೆಗಳು ಮನೆ ಬಿಟ್ಟು ಹೊಂಟೋದ್ಲು. ಈಗ ಅವಳು ಇದ್ದಾಳೋ ಸತ್ತಿದ್ದಾಳೋ ಗೊತ್ತಿಲ್ಲ.
ನಾನ್ ನಮ್ಮಮ್ಮನ್ ಕಳ್ಕೊಂಡಂಗೆ ನೀನು ನಿಮ್ಮಮ್ಮನ್ ಕಳ್ಕೊಂಡ್ಬೇಡ ಕಣಲೇ. ಇವಳು ನಮ್ಮಮ್ಮ ಅಲ್ಲ, ಇಲ್ಲ ಅಲ್ಲ ಹುಚ್ಚಿ. ನನ್ನ ಹುಚ್ಚಿ ಅಂದ್ರೆ ಕಚ್ಚಿ ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ಜನ ರಿವರ್ಸ್ ಹೊಡ್ಬಿಡ್ತಾರೆ. ಕಳ್ಸ್ಕೊಳ್ಳೋದೇ ಒಳ್ಳೇದು. ಹೋಗ್ತೀಯಾ? ಹೋಗು ಹೋಗು. ನನ್ನಿಂದ ದೂರ ಹೋದ ಮಾತ್ರಕ್ಕೆ ಹೆತ್ತ ಕಲ್ಲು ಸಂಬಂಧ ಕಿತ್ತೋಗಲ್ಲ. ಯಾವತ್ತಿದ್ಲು ನಾನೇ ನಿನ್ ತಾಯಿ, ನೀನೇ ನನ್ನ ಮಗ. ಇಲ್ಲಿತ್ಕೊಂಡು ಬಾಯಿ ಪಡ್ಕೊಂಡ್ರೆ ಏನ್ ಬಂತು ಭಾಗ್ಯ? ಆ ಗಂಗಾಪುರ ಮನೆ ಮುಂದೆ ಹೋಗಿ ಬಾಯಿ ಪಡ್ಕೋ, ನ್ಯಾಯ ಆದ್ರೂ ಸಿಗುತ್ತೆ. ಬಿಡ್ತೀನಾ? ಹೋಗ್ತೀನಿ. ಪೊಲೀಸ್ನವರು ನೋಡಿ ಇನ್ಸ್ಪೆಕ್ಟರ್, ಈ ಮನೇಲೆ ಅಜ್ಜಿಗೆ ತೊಂದರೆ ಆಗಿರೋದು. ನೀವ್ ಈ ಕಡೆ ಬನ್ನಿ ಮೇಡಮ್. ಏಯ್, ನಾನ್ ಯಾರು ಗೊತ್ತೇನೋ? ಸಬ್ ಇನ್ಸ್ಪೆಕ್ಟರ್ ಪಾಪುಡಿವಾಲ. ನಾನು ಪೊಲೀಸ್ ಕಾನ್ಸ್ಟೇಬಲ್ ಧೋಪಡಿವಾಲ. ನಾನ್ ಯಾರು ಅಂತ ಗೊತ್ತಾ? ಇಂಟರ್ನ್ಯಾಷನಲ್ ಸಮಾಜ ಸೇವಕಿ. ಅಮೆರಿಕದವ್ರಿಗೆ ಗೌರಿ ಪೂಜೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವಳೆ ನಾನು. ಇವಾಗ ನನ್ನಿಂದ ಏನಾಗ್ಬೇಕು ಮೇಡಮ್? ಏನ್ ತೊಂದರೆ ಆಗಿದೆ? ನೋಡಿ, ನಾವು ಆಂಟಿ ಹಿತರಕ್ಷಣಾ ಸಂಸ್ಥೆಯಿಂದ ಬಂದಿದ್ದೀವಿ. ಯಾವ ಆಂಟಿಗೂ ತೊಂದರೆ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ನಿಮ್ ಮೇಲೆ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಆಂಟಿ ಹಿತರಕ್ಷಣಾ ಸಂಸ್ಥೆನಾ? ಹೌದು. ಆಂಟಿಗಳಿಗೆ, ಅಜ್ಜಿಗಳಿಗೆ, ಅಮ್ಮಂದಿರಿಗೆ ತೊಂದರೆ ಕೊಡೋ ಜನ ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ. ನೀವು ನಿಮ್ ತಾಯಿ ಸಾಕಮ್ಮಂಗೆ ತೊಂದರೆ ಕೊಟ್ಟಿದ್ದೀರಾ. ನಿಮ್ ತಾಯಿ ಸಾಕಮ್ಮನೆ ಬಂದು ಗೋಳಾಡಿ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವರೇ ತಾನೇ ನಿಮ್ ತಾಯಿ? ಇಲ್ಲ ಇಲ್ಲ, ಈಕೆ ನಮ್ ತಾಯಿ ಅಲ್ಲ. ಹೆತ್ತ ತಾಯಿನ ತಾಯಿ ಅಲ್ಲ ಅಂತ ಹೇಳ್ತಲ್ಲೋ ನಾಯಿ. ತಾಯಿನ ತಾಯಿ ಅಲ್ಲ ಅಂತಲ್ಲದು. ಕಿತ್ತೋಗಿರೋ ಪಾತ್ರನ ಜನಗಳಿಗೆ ಮೋಸದಿಂದ ಮಾರೋದು. ನೀನು ಎಷ್ಟು ಜನಕ್ಕೆ ಮೋಸ ಮಾಡಿದ್ದೆ ಅಂತ ಬೇಗ ಬೇಗ ಒದರು, ಇಲ್ಲ ಅಂದ್ರೆ ಬೆದರು. ನೀವು ಹೊಂದಿರೋದು ಯಾಕೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಹೇಳ್ತಾ ಇಲ್ವಾ, ನಾವು ಆಂಟಿ ಹಿತರಕ್ಷಣಾ ಸಂಸ್ಥೆಯಿಂದ ಬಂದಿರೋದು. ನಾವ್ ಯಾಕೆ ಬಂದಿವಿ ಅಂತ ಈಗ ಗೊತ್ತಾಗುತ್ತೆ. ಸಾಕಮ್ಮ ಅನ್ನೋರು ನಮ್ ಸಂಸ್ಥೆಗೆ ಬಂದಿದ್ರು. ಬನ್ನಿ ತಾಯಿ. ಈ ಮುಖ್ಯ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡ್ಲಾ? ಕಿಲ್ಕಿಂದ ಚದಕ್ಕೆ ಬರ್ತೀನಿ. ನಾನು ಯಾರು? ಇನ್ಸ್ಪೆಕ್ಟರ್ ಪಾಪುಡಿವಾಲ. ನಾನು ಪೊಲೀಸ್ ಕಾನ್ಸ್ಟೇಬಲ್ ಧೋಪಡಿವಾಲ. ತೋಪಡ ತೆಗೆದು ಬಿಡ್ತೀನಿ ನಾನು ಮಾಡ್ನೆ. ಈ ಅಮ್ಮ ಅವರು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ರ? ಅದಕ್ಕೆ ಪೊಲೀಸ್ ಜೊತೆನೆ ಬಂದಿರೋದು. ನನ್ನಿಂದ ಏನ್ ತಪ್ಪಾಗಿದೆ? ಯಾಕೆ ಈಗ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ವೇ? ಮೂಳೆ ಮುರಿದ್ರೆ ಎಲ್ಲ ಗೊತ್ತಾಗುತ್ತೆ. ಗಂಗಪ್ಪ, ನಿನ್ನ ಮೇಲೆ 26 ಕಂಪ್ಲೇಂಟ್ಗಳಿವೆ. ಐ ಆಮ್ ಸಾರಿ, 27. ಮೋಸ ಮಾಡೋದು, ಜನಗಳಿಗೆ ಯಾಮರ್ಸೋದು, ಟೋಪಿ ಹಾಕೋದು, ಅಲ್ಯೂಮಿನಿಯಂ ಪಾತ್ರ ಸ್ಟೀಲ್ ಪಾತ್ರ ಅಂತ ಮಾರದ, ಅಗಡಿನ ಪಾತ್ರನ ಸೂಪರ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಯಾಮಾರ್ಸೋದ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅಂತ ಹಾಡೋಂತಹ ಈ ದೇಶದಲ್ಲಿ ನಿನ್ನ ತಾಯಿನ ತಾಯಿ ಅಲ್ಲ ಅಂತ ರಸ್ತೆಗೆ ಬಿಟ್ಟಿದ್ಯಲ್ಲ, ನೀನಂತ ನಾಯಿ ಇರ್ಬೇಡ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇವನ್ನ ಹೇಳ್ಕೊಂಡು ಹೋಗಿ 14 ವರ್ಷ ಜೈಲ್ಗೆ ಹಾಕಿ. ಬರೀ 14 ವರ್ಷನ? ಆ ಕೇಸು, ಈ ಕೇಸು, ಈ ಕೇಸು, ಆ ಕೇಸು ಅಂತ ಎಲ್ಲಾ ಕೇಸ್ ಇವನ್ ಮೇಲೆ ಜಡ್ದು ಸಾಯೋವರೆಗೂ ಒಳಗಾಕ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಮಗನ್ನ ಎಳ್ಕೊಂಡು ಹೋಗ್ಬೇಡಿ. ಅಲ್ಲ ತಾಯಿ, ನಿಮ್ಮ ಮಗನಿಂದ ನಿಮ್ಗೆ ಇಷ್ಟೆಲ್ಲ ಮೋಸ ಆಗ್ತಿದ್ರು ಆದ್ರೂ ಅವನ್ನೇ ವಹಿಸ್ಕೊಂಡ್ ಬರ್ತಾ ಇದ್ರಲ್ಲ, ನೀವಿಲ್ಲಂತ ಮದರ್ ಇಂಡಿಯಾ ಇರ್ಬೇಡ. ಹತ್ತು ಹೊಟ್ಟೆ ಮಗನ್ನ ಬಿಟ್ಕೊಡಕ್ಕಾಗುತ್ತಾ? ಯಾವತ್ತಿದ್ರೂ ಬಿಟ್ಕೊಡಕ್ಕಾಗಲ್ಲ. ಮಗ ಮಂಗ ಆದ್ರೂ ಮಗನೇ. ತಾಯಿ, ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಕೋತಿ ನನ್ನ ಮಗನ ಬಗ್ಗೆನಾ? ಇವನು ನನಗೆ ಅನ್ಯಾಯ ಮಾಡಿರಬಹುದು, ನನ್ನನ್ನ ತಾಯಿ ಅಲ್ಲ ಅಂತ ಹೇಳಿರಬಹುದು, ಸ್ಟೀಲ್ ಪಾತ್ರೆ ತಗೊಂಡವರಿಗೆಲ್ಲ ಧೋಕ ಹಾಕಿರಬಹುದು, ಆದ್ರೂ ಮಗ ಮಗನೇ. ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ. ನೋಡಿಮ್ಮ, ಇವನು ನಿಮ್ಗೆ ದಿನಕ್ಕೆ 500 ರೂಪಾಯಿ ಕೊಡ್ಬೇಕು. ಈ ಕಂಡೀಷನ್ಗೆ ಇವನು ಒಪ್ಕೊಳ್ಳೋ ಹಾಗಿದ್ರೆ ನಾವು ಸುಮ್ನೆ ಹೋಗ್ತೀವಿ. ಕೊಡ್ತಾನೆ. ಕೊಡ್ಲಿಲ್ಲ ಅಂದ್ರೆ ನಾನೇ ಬಂದು ನಿಮ್ಗೆ ಹೇಳ್ತೀನಿ. ಒಂದು ವೇಳೆ ಇವನ್ ಏನಾದ್ರು ದುಡ್ಡು ಕೊಡೋದಕ್ಕೆ ಒಪ್ಲಿಲ್ಲ ಅಂತಲ್ಲಿ ಮೊಬೈಲ್ ಅಲ್ಲಿ ಯಾವ್ದೇ ಗುಂಡಿ ಒತ್ತಿದ್ರು ಅದು ಡೈರೆಕ್ಟ್ ಆಗಿ ನಮ್ಗೆ ಬರುತ್ತೆ. ನಾವು ಬಂದು ತೋಪಡ ಹೊಡೆದು ಬಿಡ್ತೀವಿ. ತುಂಬಾ ಕಡೆ ಈ ತರ ನಡೀತಾ ಇದೆ. ಹೆತ್ತ ತಾಯಿನೇ ಮನೆಯಿಂದ ಆಚೆ ಹಾಕ್ತಾ ಇದಾರೆ. ಆದ್ರೆ ಇಲ್ಲಿ ಹಾಗಾಗ್ಬಾರ್ದು. ನಿಮ್ ಸಪೋರ್ಟ್ಗೆ ನಾವಿದೀವಿ. ಹೆತ್ತು ತಾಯಿನ ನೋಡ್ಕೊಳ್ಳೋ ರೀತಿನೇ ಇದು ಬದ್ಮಾಶ್. ಎಲ್ಲ ನೀವೇ ಹೊಡೆದ್ಬಿಟ್ರೆ ಸರ್ಕಾರದವರು ನನಗೆ ಯಾಕೆ ಸಂಬಳ ಕೊಡ್ತಿರೋದು? ಅಮ್ಮ, ನೀವೇ ಕೇಳಿ, ಮಗು ಹತ್ರನೇ ಅಮ್ಮ ಹಾಲು ಕೊಡೋದು. ದಿನಕ್ಕೆ 500 ರೂಪಾಯಿ ಅಂತ ಕೊಟ್ಟು. ಈ ಅಮ್ಮನ ಕಾಟ ಜಾಸ್ತಿ ಆಗೋಯ್ತು. ಯಾಕ ಮಗನೇ, ಪೊಲೀಸ್ನವ್ರನ್ನ ಕಳಿಸ್ಬೇಕೇನು? ಬೇಡಮ್ಮ, ಈ ಬಿಸಿಲಲ್ಲಿ ನಿಂತ್ಕೊಂಡು ನೀನೇ ಪಾತ್ರೆಗಳನ್ನ ಮಾರು, ಅವಾಗ ನಿನಗೆ ಗೊತ್ತಾಗತ್ತೆ. ನಾನು ಮನೇಲಿ ಇರ್ತೀನಿ, ಪಾತ್ರೆಗಳನ್ನ ಮಾರಿ ದುಡ್ಡು ತಗೊಂಬಾ. ರೇಟ್ಗಳನ್ನ ಅದ್ರ ಮೇಲೆ ಹಾಕಿದ್ದೀನಿ, ಆಯ್ತಾ? ಓ, ಮಾಡ್ಕೊಂಡ್ ಬರ್ತೀನಿ, ಹೋಗ. ಸರಿ.
ಏನ್ ತಾಯಿ ಇದು ಬಿಸ್ತಲ್ಲಿ ನಿಂತ್ಕೊಂಡು ನೀವು ಪತ್ರ ಮಾಡೋದೆ? ನನ್ನ ಮಗ ಈ ಕೆಲಸ ಒಪ್ಪಿಸ್ಬಿಟ್ಟು ಹೋಗಿದ್ದಾನಲ್ಲಪ್ಪ. ನೀವು ಈ ಕೆಲಸ ಮಾಡದೆ ನಡಿ ಅವನನ್ನ ಎತ್ತಾಕೊಂಡು ಹೋಗೋಣ. ಈ ಗಾಡಿನೂ ತಗೊಂಡು ಹೋಗಿ ಹುಡುಕೊಂಡು ಅವನೇ ಬರ್ತಾನೆ. ಇದು ಒಳ್ಳೆ ಐಡಿಯಾ ಸರ್. ಒಂದ್ ಕೈ ಹಾಕಿ ತಗೊಂಡು ಹೋಗ್ಬಿಡೋಣ. ಗಾಡಿ ಇಲ್ಲಮ್ಮ. ಪೊಲೀಸ್ನವ್ರು ಎತ್ಕೊಂಡೋದ್ಲು. ನೀನ್ ಯಾಕೆ ಕೊಟ್ಟೆ? ಮುದುಕಿ ಕೈಲಿ ಗಾಡಿ ಕೊಟ್ಟು ಇವನು ಆರಾಮವಾಗಿ ಮನೇಲಿದ್ದ ಅಂತ ನಿನ್ನ ಚೆನ್ನಾಗಿ ಬೈದು ಗಾಡಿನ ಎಳ್ಕೊಂಡು ಹೋದ್ಲು. ಇವಾಗ ಎಲ್ಲಿ ಗಾಡಿ? ಪೊಲೀಸ್ ಸ್ಟೇಷನ್ ನಲ್ಲಿ. ನೀನಲ್ಲಿ ಹೋದ್ರೆ ನಿನ್ನ ಒದ್ದು ಒಳಗಾಗ್ತವೆ. ಅಯ್ಯೋ ನಿನ್ನ ನಂಬ್ಕೊಂಡ್ರೆ ನಾನು ಗೋವಿಂದ ಗೋವಿಂದ. ನೀನು ಯಾವ ಮನೆ ಹೇಳಮ್ಮ? ನೀನು ನಾನು ಯಾವ ಮನೆಯವಳಾದ್ಲೆ ನಿನಗೇನಪ್ಪ? ಪಾಂಡುರಂಗ ಅನ್ನೋನು ನನಗೆ ಆಶ್ರಯ ಕೊಟ್ಟಿದ್ದಾನೆ. ಸರಿಯಮ್ಮ, ನೀನು ಅವನ ಮನೆಗೆ ಹೋಗು. ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಮಾಡಪ್ಪ, ಮಾಡ್ ಬರ್ತೀನಿ. ಈ ಅಮ್ಮ ಏನೋ ಡಬಲ್ಗೆ ಮಾಡ್ತಾವಳೆ. ಇವಳಿಗೆ ಫಾಲೋ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಬೇಷ್ ಮಾತು ರಂಗಮ್ಮನವ್ರೆ. ಪಾತ್ರೆ ಅಂಗಡಿಯವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಮತ್ತೆ ಯಾವ್ದೋ ಕಿತ್ತೋಗಿರೋ ಪಾತ್ರೆ ಕೊಟ್ಬಿಟ್ಟು 800 ರೂಪಾಯಿ ತಗೊಂಡ್ರೆ ಬುದ್ಧಿ ಕೆಲ್ಸದ ಇರಕ್ಕಾಗುತ್ತಾ? ಅದು ನನ್ನ ಹತ್ರ ಈ ಪಾತ್ರೆ ತಗೊಳ್ಳಿಲ್ಲ ಅಂತ ಹೇಳಿದ್ನಲ್ಲ, ಅದು ನನ್ ತಡ್ಕೊಳಕ್ ಆಗಲಿಲ್ಲ. ಅದಕ್ಕೆ ಬದ್ದು ಬಿಟ್ರನ್ನ ಬಿಟ್ಟು ಈ ಕೆಲಸ ಮಾಡಿಸಿ. ಅದೇ ನಾನು ನಿಮ್ಗೆ ಸಪೋರ್ಟ್ ಮಾಡಿದೀನಿ, ಅದನ್ನ ಮರಿಬೇಡಿ. ಮಾತೋಶ್ರೀ ರಂಗಮ್ಮನವ್ರೆ, ನನ್ ತಪ್ಪಾಗೋಯ್ತು, ನನ್ನ ಕ್ಷಮಿಸ್ಬಿಡಿ. ನಾನು ಇಲ್ಲಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ನೆ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಲ್ಲ, ಅವಾಗ ಗೊತ್ತಾಯ್ತು ಆ ಭಿಕ್ಷುಕಿ ವೇಷದಲ್ಲಿದ್ದವ್ರು ನೀವೇ ಅಂತ. ಅರ್ಥ ಆಯ್ತಾ? ನೀನೊಬ್ಬರಿಗೆ ಮೋಸ ಮಾಡಕ್ ಹೋದ್ಲೆ ನಿನಗೆ ಇನ್ನೊಬ್ರು ಮೋಸ ಮಾಡೋರು ಇರ್ತಾರೆ ಅಂತ. ಅರ್ಥ ಆಯ್ತಮ್ಮ. ಇನ್ಮೇಲೆ ಯಾರಿಗೂ ಯಾವತ್ತೂ ಮೋಸ ಮಾಡಲ್ಲ. ತಗೊಳ್ಳಿ, ಈ ಎಲ್ಲಾ ಪಾತ್ರೆಗಳನ್ನ ನಿಮಗೆ ಬಿಟ್ಟಿಯಾಗಿ ಕೊಡ್ತಾ ಇದ್ದೀನಿ. ಎಲ್ಲ ಹಾಲ್ ಕಾಯಿಸೋ ಪಾತ್ರೆಗಳೇ. ಅಮ್ಮ, ಹಾಗಾದ್ರೂ ಮಾಡಿ ನನ್ನ ಗಾಡಿ ನನಗೆ ವಾಪಸ್ ಕೊಡ್ಸ್ಬಿಡಮ್ಮ. ಬನ್ನಿ ಇಲ್ಲಿ. ಇನ್ಸ್ಪೆಕ್ಟರ್ ಪಾಪಡಿವಾಲ, ಕಾನ್ಸ್ಟೇಬಲ್ ತೋಪಡವಾಲ. ನೀವಿಬ್ರು ಇದೇ ಮನೇಲಿ ಇರ್ತೀರಾ? ನಾವ್ ಯಾವಾಗ್ಲೂ ಹಾಗೇನೆ, ಒಂದು ಸತ್ಯ ಒಂದು ಕೇಸಿನ ತಗೊಂಡ ಮೇಲೆ ಆ ಕೇಸ್ ಮುಗಿಯೋವರೆಗೂ ನಾವ್ ಅವ್ರ ಮನೆ ಸೆಟಲ್ ಆಗ್ಬಿಡ್ತೀವಿ. ನಾನು ಇನ್ನು ಮೇಲಿಂದ ಸುಳ್ಳು ಹೇಳೋದಿಲ್ಲ. ಮೋಸ ಕಪಟ ವಂಚನೆ ಇಲ್ದಿರ ವ್ಯಾಪಾರ ಮಾಡ್ತೀನಿ ಅಂತ ಬರ್ಕೊಡು. ನನ್ ಗಾಡಿಯಲ್ಲಿ ಸರ್ ಈ ಮನೆ ಹಿಂದ್ಗಡೆ ಇದೆ, ತಗೊಂಡು ಹೋಗು. ಇದೇ ಕಡೆ ಇನ್ನೊಂದ್ಸತಿ ಜನಗಳಿಗೆ ಏನಾದ್ರು ಮೋಸ ಮಾಡಿದ್ರೆ ಈ ಲಾಠಿ ಮಾತಾಡಲ್ಲ. ನಮ್ಮ ಗಂಡುಗಲ್ಲಿ ಹೋಗ್ತಿದ್ದ ಖಂಡಿತ ಮಾತಾಡುತ್ತೆ.